6 ವರ್ಷಗಳ ಹಿಂದೆ ನಾನೊಂದು ಪ್ರಾಮಿಸ್ ಮಾಡಿದ್ದೆ that I want to make films, I want to tell stories, I want to create something ಅಂತ. ಆ್ಯಂಡ್ ಈ 6 ವರ್ಷಗಳಲ್ಲಿ ನಾನು ಮಾಡಿರೋದು ಬರೀ 30 ವಿಡಿಯೋ ಆ್ಯಂಡ್ ಹೆಚ್ಚು ಕಮ್ಮಿ 1-1.5 ಸಾವಿರ ಸಬ್ಸ್ಕ್ರೈಬರ್ಸ್ ಆದರು. ನನ್ನ ಗುರಿ ನಾನು ಯಾವತ್ತೂ ಚೇಂಜ್ ಮಾಡಿಲ್ಲ. ನನ್ನ 100% ಎಫರ್ಟ್ ಕೊಟ್ಟಿಲ್ಲ ಅಂತಲ್ಲ, ಬಟ್ ಆ 100% ಎಫರ್ಟ್ ಕನ್ಸಿಸ್ಟೆಂಟ್ ಆಗಿ ಕೊಟ್ಟಿಲ್ಲ ಅಂತ. ಯಾಕಂದ್ರೆ ಎಸ್ ಐ ಆಮ್ ಅ ಲೇಜಿ ಕ್ರಿಯೇಟರ್. ನೋಡು ಮಚ್ಚ, ನೀನು ಹೆಂಗಾದರೂ ಇರು, ಆದರೆ ಲೇಜಿ ಆಗ್ಬೇಡ ಅಷ್ಟೇ. ಏನು ಗೊತ್ತಾ, ಏನಾದ್ರು ಕಂಟೆಂಟ್ ಮಾಡಬೇಕು ಅಂದರೆ ಮೋಟಿವೇಶನ್ ಬೇಕು ಅಂತ ಏನಿಲ್ಲ. ಒಂದು ಒಳ್ಳೆ ಐಡಿಯಾ ಮತ್ತು ಒಂದು ಒಳ್ಳೆ ಯೂನಿಕ್ ಸ್ಟೋರಿ ಟೆಲ್ಲಿಂಗ್ ವೇ ಇದ್ರೆ ಸಾಕು. ನಂತರನೇ ನಿಮ್ಮಲ್ಲೂ ಎಷ್ಟೋ ಜನ ಬೇರೆಯವ್ರಿಗೆ ಮೋಟಿವೇಶನ್ ಕೊಟ್ಕೊಂಡು ನಿಮ್ಮ ಬಗ್ಗೆನೇ ಮರ್ತೋಗಿರ್ತೀರ. ಏನಾದ್ರು ಕ್ರಿಯೇಟ್ ಮಾಡಬೇಕು ಅನ್ನೋ ಪ್ರೆಷರಲ್ಲಿ ಕನ್ಸ್ಯೂಮ್ ಮಾಡೋದ್ರಲ್ಲಿ ಕಳೆದೋಗಿರ್ತೀರ. ಇದು ಏನಾದ್ರು ಕ್ರಿಯೇಟ್ ಮಾಡಬೇಕು, ಏನಾದ್ರು ಸ್ಟೋರಿ ಟೆಲ್ಲಿಂಗ್ ನ ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಬೇಕು, ಅದರ ಮೋಟಿವೇಶನೇ ಅಲ್ಲ. ಆ ಒಂದು ಐಡಿಯಾ ಇದೆಯಲ್ಲ, ಅದನ್ನ ಎಕ್ಸಿಕ್ಯೂಟ್ ಮಾಡೋದು. ಈ ವಿಡಿಯೋನ ನೀವು ಇವತ್ತೇ ನೋಡ್ತಿರೋದಾದ್ರು, ಬಟ್ ಇದರ ಐಡಿಯಾ, ಸ್ಕ್ರಿಪ್ಟ್, ಪ್ಲಾನಿಂಗ್, ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಅಂತ 4 ವಾರಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ ವಿಡಿಯೋ. ನೋಡು ಮಚ್ಚ, ಜನಕ್ಕೆ ಜ್ಞಾನ ಬೇಡ ಆಯ್ತಾ. ನೀನು ಯಾರು, ಏನು ಮಾಡ್ತೀಯ, ಈ ಮೂವಿಲಿ ಏನು ಸ್ಪೆಷಲು, ಆ ಮೂವಿಲಿ ಏನು ಸ್ಪೆಷಲು, ಇದು ಯಾರಿಗೂ ಬೇಡ. ಜನಕ್ಕೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ನೀನು ಒಂದು ಸ್ವಲ್ಪ ಹುಚ್ಚುಚ್ಚನಂಗೆ ಆಡ್ಬಿಟ್ಟು ಒಂದು ವಿಡಿಯೋ ಹಾಕಿ, ಅದು ಏನಾಗಿ ವೈರಲ್ ಆಗಲ್ಲ ನಾನು ನೋಡ್ತೀನಿ. ಈ ಮೋಟಿವೇಶನು, ಇನ್ಸ್ಪಿರೇಷನು ಎಲ್ಲ ನಾನು ಹೇಳೋ ವರ್ಡ್ಸ್ ಅಲ್ಲಾಗಲಿ ಇಲ್ಲ ಬೇರೆ ಯಾವುದೋ ಯೂಟ್ಯೂಬ್ ವಿಡಿಯೋ ನೋಡಾಗ್ಲಿ ಬರಲ್ಲ ನಿಮಗೆ. ಮೋಟಿವೇಶನ್ ನಿಮ್ಮ ರಿಸಲ್ಟ್ಸ್ ಬರುತ್ತೆ. ನಿಮ್ಮ ರಿಸಲ್ಟ್ಸ್, ನಿಮ್ಮ ಶ್ರಮನ ನೋಡ್ತಿರಲ್ಲ, ಅದರಿಂದ ಬರುತ್ತೆ ಆ ಮೋಟಿವೇಶನ್. ಅದಕ್ಕೆ ನಾವು ಹೇಳೋದು, ವಿ ಆರ್ ಆಲ್ವೇಸ್ ಮೋಟಿವೇಟೆಡ್ ಬೈ ರಿಸಲ್ಟ್ಸ್, ನಾಟ್ ಬೈ ಆಕ್ಷನ್ಸ್ ಅಂತ. ನಿಮಗೋಸ್ಕರ ಒಂದು ಸ್ವಲ್ಪ ಬಿಡಿಸಿ ಹೇಳ್ತೀನಿ. ಲೆಟ್ಸ್ ಸೇ ನಾನು ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತೀನಿ, ಒಂದು ದೊಡ್ಡ ಫಿಲ್ಮ್ ಫೆಸ್ಟಿವಲ್ ಒಂದು ಪೋಸ್ಟರ್ ನೋಡ್ತೀನಿ. ವಿನ್ನರ್ಗೆ 2 ಲಕ್ಷ ಪ್ರೈಸ್ ಅಂತ, ಓಕೆ, 10 ಲಕ್ಷ ಪ್ರೈಸ್ ಅಂತ ಹಾಕಿರ್ತಾರೆ. ಸೊ ನಾನೇನ್ ಮಾಡ್ತೀನಿ, ನನ್ನ ಎಲ್ಲಾ ಬೆಸ್ಟ್ ಎಫರ್ಟ್ಸ್ ನ ಈ ಮೂವಿ ಮೇಲೆ ಹಾಕ್ತೀನಿ. ನಾನು ಇದುವರೆಗೂ ಮಾಡದೇ ಇರೋಂಥ ಮೂವಿನ ಮಾಡಕ್ ಟ್ರೈ ಮಾಡ್ತೀನಿ. ನನ್ನ ಸ್ಕ್ರಿಪ್ಟ್ ಆಗಿರ್ಬೋದು, ಐಡಿಯಾ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು, ಎಷ್ಟೋ ಸ್ಲೀಪ್ಲೆಸ್ ನೈಟ್ಸ್ ನಾವೆಲ್ಲ ಹಾಕ್ತೀನಿ. ಸೊ ನನ್ನ ಗುರಿ ಯಾವಾಗಲೂ ಆ ವಿನ್ನಿಂಗ್ ಪ್ರೈಸ್ ಮನಿ ಮೇಲೆ ಇರಬೇಕು ಹೊರತು ನಾನು ನಿದ್ದೆ ಮಾಡದೇ ಇರೋ ನೈಟ್ಸ್ ಮೇಲೆ ಇರಬಾರ್ದು. ಮಚ್ಚ, ಎಲ್ಲ ನಿಂತರ ಇರೋಕ್ಕಾಗಲ್ಲ ಕಣೋ. ನೋಡು, ಕೆಲಸ ಅನ್ನೋ ಒಂದು ಟೈಮ್ ಸೆಟ್ ಮಾಡ್ಕೋಬೇಕು, ಒಂದು ಮೂಡ್ ಸೆಟ್ ಮಾಡ್ಕೋಬೇಕು. ಕರೆಕ್ಟ್. ಆದರೆ ಮೂಡನ್ನಲ್ಲ, ನಿಮ್ಮ ಮೈಂಡನ್ನ. ಮೈಂಡ್ ಸೆಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ಇದೊಂಥರ ಲೇಸಿನೆಸ್ಗೆ ಜನ್ಮದಾತ ಇದ್ದಂಗೆ, ಅಪ್ಪ ಇದ್ದಂಗೆ ಅಪ್ಪ. ಸೊ ಏನಾಗುತ್ತೆ, ನಿಮ್ಗೊಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ. ನಾನು 6 ವರ್ಷಗಳ ಹಿಂದೆ ನಾನು ಫಿಲ್ಮ್ಸ್ ಮಾಡಬೇಕು, ನಾನು ಕಂಟೆಂಟ್ ಮಾಡಬೇಕು, ನಾನು ಕ್ರಿಯೇಟ್ ಮಾಡಬೇಕು ಅಂತ ಹೊರಟಿದ್ರು ನನ್ನ ಮೈಂಡನ್ನು ನಾನು ಸೆಟ್ ಮಾಡ್ಕೊಂಡಿದ್ದು ಆಲ್ಮೋಸ್ಟ್ ಒಂದು 14-15 ಮಂತ್ಸ್ ಬ್ಯಾಕ್. ಸೊ ನನಗೆ ತುಂಬಾ ವರ್ಷ ಹಿಡಿಬೇಕಾಗಿತ್ತು ಒಂದು ಮೈಂಡ್ ಸೆಟ್ ಅಂದ್ರೆ ಏನು, ನಾನು ಅದನ್ನ ನನ್ನನ್ನು ಹೇಗೆ ನಾನು ಪ್ರಿಪೇರ್ ಮಾಡ್ಕೋಬೇಕು, ವಿಷನ್ ಹೇಗೆ ಸೆಟ್ ಮಾಡೋದು, ಗೋಲ್ ಹೇಗೆ ಸೆಟ್ ಮಾಡ್ಕೋದು, ಅಂಡ್ ಹೌ ಟು ವರ್ಕ್ ಟುವರ್ಡ್ಸ್ ಇಟ್. FLK ಸ್ಟುಡಿಯೋಸ್ ಅಂತ ಒಂದು ವಿಡಿಯೋ ಪ್ರೊಡಕ್ಷನ್ ಏಜೆನ್ಸಿನ ಓಪನ್ ಮಾಡಿದ್ವಿ. 25+ ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಅಂಡ್ ರೋಸ್ ಅಂತ ಒಂದು ವೆಬ್ ಸೀರೀಸ್ಗೆ ಕೋ-ಡೈರೆಕ್ಟ್ ಮಾಡಿದ್ವಿ. ವಿಯಾಸ್ ಬೆಂಗಳೂರು ಅಂತ ಒಂದು ಸೋಷಿಯಲ್ ಪೇಜ್ನ ಓಪನ್ ಮಾಡಿದ್ವಿ. ಕರುನಾಡು ಅಂತ ಒಂದು ಬಿಗ್ಗೆಸ್ಟ್ ಕನ್ನಡ ಸರ್ವರ್ನ ಓಪನ್ ಮಾಡಿದ್ವಿ. ಅಂಡ್ ಎಸ್, ಇದರಿಂದ ನನಗೆ ರಿಸಲ್ಟ್ಸ್ ಕೂಡ ಸಿಗ್ತದೆ. 10,000, 20,000, 50,000 ರಿಸಲ್ಟ್ಸ್ ಅಂದ್ರೆ ಬರೀ ದುಡ್ಡಲ್ಲ. ರಿಸಲ್ಟ್ಗೆ ಅಂದ್ರೆ ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್, ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ನಿಮಗೆ ಒಂದು ಮೇಲ್ ಬರುತ್ತೆ ನಿಮ್ಮ ಕ್ಲೈಂಟ್ ಇಂದ ದಟ್ ಯು ಡಿಡ್ ಅ ಗ್ರೇಟ್ ಜಾಬ್ ಅಂತ. ಸೊ ಅದರಿಂದ ನಿಮಗೆ ಬರುವಂತ ಖುಷಿ ಇದೆಯಲ್ಲ, ದಟ್ ಇಸ್ ದ ರಿಸಲ್ಟ್. ಅಂಡ್ ಈ ತರ ರಿಸಲ್ಟ್ ಎಷ್ಟೋ ಜನ ಮಿಸ್ ಮಾಡ್ಕೊಂತಾರೆ. ಅಂಡ್ ಈ ತರ ರಿಸಲ್ಟ್ಸೇ ನಿಮ್ಗೆ ಮೋಟಿವೇಶನ್ ಕೊಡುತ್ತೆ. ಅದಕ್ಕೆ ನಾವು ಹೇಳೋದು, ವಿ ಆರ್ ಮೋಟಿವೇಟೆಡ್ ಬೈ ರಿಸಲ್ಟ್ಸ್, ನಾಟ್ ಬೈ ಆಕ್ಷನ್ಸ್ ಅಂತ.